ಪೂಜಾ ಪಜಿತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪೂಜಾ ಗಾಂಧಿ ಅವರ ಮದುವೆ ಮುರಿದು ಬಿದ್ದ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೀತು. ಡಾಕ್ಟರ್ ಕಿರಣ್ ಅಂತಕ್ಕಂಥ ಹೊಸ ಕ್ಯಾರೆಕ್ಟರ್ ಪೂಜಾ ಗಾಂಧಿ ಜೀವನದಲ್ಲಿ ಬಂದು ಪೂಜಾ ಗಾಂಧಿ ವಿರುದ್ಧ ಆರೋಪಗಳನ್ನ ಮಾಡಿ ಈಗಾಗಲೇ ಪೊಲೀಸ್ ಠಾಣೆ ಮೆಟ್ಲೇರಿರ್ತಕ್ಕಂಥದ್ದು. ಜೊತೆಗೆ ಪೂಜಾ ಗಾಂಧಿ ಕೂಡ ಪ್ರತಿ ದೂರನ್ನು ಸಲ್ಲಿಸಿರ್ತಕ್ಕಂಥದ್ದು. ಈ ಎಲ್ಲದರ ಮಧ್ಯದಲ್ಲಿ ಪೂಜಾ ಗಾಂಧಿ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನು ನೀಡಿದ್ದಾರೆ. ಕಿರಣ್ ಆರೋಪದ ಬಗ್ಗೆ ಅವರು ಏನೆಲ್ಲ ಹೇಳಿದ್ದಾರೆ, ಮನಬಿಚ್ಚಿ ಏನೆಲ್ಲ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಓಕೆ, ಮಳೆಯ ಹುಡುಗಿ ಪೂಜಾ ಗಾಂಧಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ಆದರೆ ನಿಜಕ್ಕೂ ಬೇಸರದ ಸಂಗತಿ ಅಂದ್ರೆ ಒಳ್ಳೆಯ ಕಾರಣಕ್ಕಲ್ಲ, ಇದು ಒಂದು ನೆಗೆಟಿವ್ ಆಗಿ ಅಂದ್ರೆ ಕಿರಣ್ ಅನ್ನುವಂತಹ ವ್ಯಕ್ತಿ, ಯಾರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಕಿರಣ್ ಅನ್ನುವಂಥ ವ್ಯಕ್ತಿ, ಅವರು ಆರೋಪ ಮಾಡಿದ್ದಾರೆ ಮತ್ತು ಕಂಪ್ಲೇಂಟ್ ಮಾಡಿದ್ದಾರೆ ಪೂಜಾ ಗಾಂಧಿಯ ಮೇಲೆ ನನಗೆ ಕೊಲೆ ಬೆದರಿಕೆ ಆರೋಪ ಇದೆ ಅನ್ನುವಂಥದ್ದು. ಪೂಜಾ ಗಾಂಧಿ ಮೊನ್ನೆ ತಾನೇ ಒಂದು ಇನ್ಸಿಡೆಂಟ್ ಇಂದ ಸುಧಾರಿಸಿಕೊಳ್ತಾ ಇದ್ರು. ಈಗ ಮತ್ತೊಂದು ಅವರಿಗೆ ನೋವಿನ ವಿಷಯ ಅಂತ ಹೇಳ್ಬೋದು. ಬನ್ನಿ ಈ ಕುರಿತು ಪೂಜಾ ಗಾಂಧಿ ಏನ್ ಹೇಳ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳೋಣ. ಪೂಜಾ, ಕಿರಣ್ ನೀವು ಹೇಳಿದಾಗ ಒಂದು 5 ವರ್ಷಗಳ ಹಿಂದಿಂದ ಗೊತ್ತು ಅಂತ, ಕಿರಣ್ ಡಿಸ್ಟ್ರಿಬ್ಯೂಟರ್ ಅಂತ ಯಾವ ಚಿತ್ರ ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಕೇಳಿ ಫಸ್ಟ್ ಪ್ರಶ್ನೆ ಅವನ್ಗೆ. ಯಾಕೆ ಅಂದ್ರೆ ಇಂಥ ಕೆಟ್ಟ ಬುದ್ಧಿ ನಾನು ಜೀವನದಲ್ಲಿ ನೋಡಿಲ್ಲ. 2009 ಒಂದು ಮೆಸೇಜ್ ನ ಮೆನಿಪುಲೇಟ್ ಮಾಡಿಕೊಂಡು ಅವರು ಇವತ್ತು ಬಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ ಅಂತ ಯಾವ ಬೇಸಲ್ಲಿ? ಏನು ಬೇಸ್ ಇಲ್ಲ. ಅವರು ಹೇಳ್ತಾ ಇದ್ದಾರೆ ಅದು ಆ ನಂಬರ್ ನಂದೇ, ಆ ನಂಬರ್ ನಂದು, ನಾನು 2009 ಆ ನಂಬರ್ ಯೂಸ್ ಮಾಡ್ತಾ ಇದ್ದೆ. ಓಕೆ, ಆಮೇಲೆ ಎಲ್ಲರಿಗೂ ಗೊತ್ತು ನಾನು ಎಷ್ಟು ನಂಬರ್ ಚೇಂಜ್ ಮಾಡ್ತೀನಿ ಅಂತ, ನಿಮ್ಗೆ ಕೂಡ ಗೊತ್ತು. ಅಂಡ್ ಆವಾಗ ಅವರು ನಮ್ಗೆ ಪರಿಚಯ ಆಯ್ತು 2007 2007 ಯುನೋ. ಅಂಡ್ ಅವರು ಕೆ ಕೃಷ್ಣಪ್ಪ ಅವ್ರದ್ದು ಬ್ರದರ್ ಇನ್ ಲಾ, ಅವ್ರ ಹೆಂಡತಿ ಅಂತ ನಮ್ಗೆ ಯಾವ್ದು ಇನಾಗ್ರೇಷನ್ಗೆ ಕರೆಯೋಕ್ ಬಂದ್ರು. ಹಾಗಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಆಯ್ತು. ಅಂದ್ರೆ ಅದಾದ್ಮೇಲೆ ಅವರು ಸ್ವಲ್ಪ ಕಾಲದಾದ್ಮೇಲೆ ನನಗೆ ನನ್ನ ಹೆಸರನ್ನ ತಗೊಂಡು ಏನು ಮಿಸ್ಯೂಸ್ ಮಾಡ್ತಾ ಇದ್ರು, ತುಂಬಾ ಏನೇನೋ. ಯಾಕೆಂದ್ರೆ ಅವರು ಮೀಡಿಯಾ ಹಂಗ್ರಿ, ಅವ್ರಿಗೆ ಯಾವತ್ತು ಅವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಯುನೋ. ಸೊ ಅವರು ನನ್ನ ಜೊತೆ ಒಂದ್ಸತಿ ನನ್ನ ಮೇಲೆ ಅಲಿಗೇಷನ್ಸ್ ಹಾಕ್ಬಿಟ್ಟು ಫುಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ನಾನು ಏನು ಅಂತ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಏನೋ ಎಲ್ಲ ಅವರು. ಹಿ ಹ್ಯಾಸ್ ನಥಿಂಗ್, ಈಸ್ ಅ ಪ್ರೊಫೆಸರ್ ಅಷ್ಟೇ. ಅಂಡ್ ಅದಾದ್ಮೇಲೆ ಒಂದು ರಾಜ್ ಸಿನಿಮಾ ಬಂತು, ಅದಕ್ಕೆ ಅವರು ಪ್ರೇಮ್ ಸರ್ಗೆ ಎಷ್ಟು ತೊಂದರೆ ಕೊಟ್ರು ಎಲ್ಲರಿಗೂ ಗೊತ್ತು. ಓಕೆ, ನಾನು ಕೂಡ ಅವರು ನನ್ನ ಮೇಲೆ ಅಲಿಗೇಷನ್ಸ್ ಹಾಕಿದಾಗ ನಾನು ಕೇಸ್ ಫೈಲ್ ಮಾಡಿದೆ ಅವ್ರ ಮೇಲೆ, ಒಂದು ಸಿವಿಲ್ ಕೇಸು, ಒಂದು ಕ್ರಿಮಿನಲ್ ಕೇಸು ಅಂತ. ಆಮೇಲೆ ಕೋರ್ಟ್ಗೆ ಹೋದಾಗ ಕೂಡ ಅಲ್ಲಿ ಅವ್ರ ಮೇಲೆ ತುಂಬಾ ಕೇಸ್ ಇದೆ, ಏನು ಫ್ರಾಡ್ ಕೇಸು, ಆಮೇಲೆ ಏನೇನೋ ಕೇಸಸ್ ಅಂತ. ಅಂಡ್ ಅವರು ಇವತ್ತು ಬಂದ್ಬಿಟ್ಟು ಎಲ್ಲಾ ಮಾಧ್ಯಮಗಳಲ್ಲಿ ಹೋಗ್ಬಿಟ್ಟು ನನಗೆ ಪೂಜಾ ಗಾಂಧಿ ಮತ್ತೆ ಅವ್ರ ತಂದೆ ಜೀವ ಹೆದರಿಕೆ ಮಾಡೋದಕ್ಕೆ ಮೆಸೇಜು, ಫೋನ್ ಕಾಲ್ಸ್ ಮಾಡಿದ್ದಾರೆ ಅಂತ. ಅದೆಲ್ಲ ಸುಳ್ಳು, ಇಟ್ ಈಸ್ ರಾಂಗ್. ಅವರು ಹೇಳ್ತಾರೆ ನಾವು ಮೊನ್ನೆ ಮೆಸೇಜ್ ಕಳ್ಸಿದೀವಿ, ಅದು ತೋರಿಸಿ. ಮತ್ತೆ ಅವರು ತೋರಿಸ್ತಾ ಇದ್ದಾರೆ ನಿಮ್ಗೆ 2009 ಮೆಸೇಜ್, 2009, 4 ವರ್ಷ, ಈಗ 2012 ಮುಗಿತು, 4 ವರ್ಷ ಹಿಂದೆ ಮೆಸೇಜ್ ತೋರಿಸ್ಬಿಟ್ಟು ಏನ್ ಪ್ರೂವ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. 4 ವರ್ಷದ ಹಿಂದೆ ಆ ಮೆಸೇಜ್ ಕಳಿಸಿದ್ರೆ ಅಂದ್ರೆ ಯಾವ ಕಾರಣಕ್ಕೆ ನೀವು ಆ ಮೆಸೇಜ್ ಕಳಿಸಿದ್ರಿ ಅಂತ? ಆ ಮೆಸೇಜ್ ನೀವು ಓದಿದ್ರೆ ಆವಾಗ ನಮ್ಗೆ ಜಗಳ ಇರ್ಲಿಲ್ಲ. ಅವರು ಸ್ವಲ್ಪ ಫ್ರೆಂಡ್ಲಿ ಆಗಿ ನಾನೇನು ಮೆಸೇಜ್ ಕಳ್ಸಿರ್ಬೋದು, ಏನೋ. ಆ ಮೆಸೇಜ್ ಓದಿ ನಿಮ್ಗೆ ಗೊತ್ತಾಗತ್ತೆ. ನಾವು ಯಾರಾದ್ರಿಗೆ ಐ ವಿಲ್ ಕಿಲ್ ಯು ಅಂತ ಮೆಸೇಜ್, ನಿಜವಾಗ್ಲೂ ನಾವು ಜೀವ ಹೆದರಿಕೆ ಮೆಸೇಜ್ ಕಳಿಸ್ತೀವಿ, ಅದು ಹೇಗಿರ್ಬೇಕು? ಏನೋ ಒಂದು ಹೆಣ್ಮಕ್ಳ ಮೇಲೆ ಇಷ್ಟೊಂದು ಅವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ತರ ಒಂದು ನಾಚಿಕೆ ಬರಬೇಕು ಅವ್ರಿಗೆ. ಇದು ತೋರಿಸ್ತತೆ ಅವ್ರ upbringing ಏನು ಅಂತ, he is not if he is a man he should behave like a man, he is behaving like a woman, ಅಂತ ಅವ್ರಿಗೆ ಧೈರ್ಯ ಇಲ್ಲ. ಅವರು ಏನಿದೆ ಅವರಲ್ಲಿ ಇಷ್ಟೊಂದು ಏನೋ ಇದೆ ಅಂತ ಅವ್ರಿಗೆ ತೋರಿಸ್ಬೇಕು, ಏನೋ ಕೆಲಸ ಮಾಡ್ಕೊಂಡು ನನ್ನ ಮೇಲೆ ಬೇರೆ ಯಾರ ಮೇಲೆ ಅವರು ಅಲಿಗೇಷನ್ಸ್ ಹಾಕೊಂಡು ಆರೋಪ ಮಾಡ್ಕೊಂಡು ಟಿವಿಲಿ ಕೂತ್ಕೊಂಡು ಏನ್ ಪ್ರೂವ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಇದು ತೋರಿಸುತ್ತೆ ಅವ್ರ ಮಾನಸಿಕ ಸ್ಥಿತಿನೇ ಸರಿ ಇಲ್ಲ, ಅವರು ಏನೋ ಸೈಕೋಪ್ಯಾಥ್ ತರ ಆಟ ಆಡ್ತಾರೆ. ಅಂಡ್ ಇವತ್ತು ಡೆಫಿನೆಟ್ಲಿ ನಾನು ಅವ್ರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀನಿ. ಅಂಡ್ ಒಂದು ಇಂಥ ಪರಿಸ್ಥಿತಿಯಲ್ಲಿ ನನ್ನ ಮೇಲೆ ಇಂಥ ಅವರು ಕೆಟ್ಟದಾಗೆ, ಆಮೇಲೆ ಈ ವಿವಾದನ ಇಸ್ ಇಟ್ ಅ ಕಾಂಟ್ರವರ್ಸಿ? ನೀವೇ ನನಗೆ ಉತ್ತರ ಕೊಡಿ. ಸೆಲೆಬ್ರಿಟಿ, ಬಿಕಾಸ್ ಇಂಥ ಮನುಷ್ಯರಿಗೆ ಏನ್ ಬೇಕು? ಈಗ ನನ್ನ ಎಂಗೇಜ್ಮೆಂಟ್ ಬ್ರೇಕ್ ಆಯ್ತು, ಈ ಪರಿಸ್ಥಿತಿನ ತಗೊಂಡು ಪೂಜಾಗೆ ಅಟ್ಯಾಕ್ ಮಾಡೋಣ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಪೂಜಾ ಈ ಟೈಮ್ ನಲ್ಲಿ? ಯಾಕಂದ್ರೆ ಮೊನ್ನೆ 2 ದಿನದ ಹಿಂದಷ್ಟೇ ನಿಮ್ಮ ಮದುವೆ ನಿಶ್ಚಿತಾರ್ಥದ ಕುರಿತು ಒಂದು ಸುದ್ದಿ ಆಯ್ತು, ಮದುವೆ ಬ್ರೇಕಪ್ ಆಯ್ತು ಪೂಜಾ ಗಾಂಧಿದು ಅನ್ನುವಂಥದ್ದು. ಸೊ ಅದಾಗಿ 2 ದಿನಗಳಲ್ಲಿ ಕಿರಣ್ ಈ ರೀತಿ ಆರೋಪ ಮಾಡೋದಕ್ಕೆ ಏನ್ ಕಾರಣ? ಬೇರೆ ಏನಾದ್ರು ಇದರ ಹಿಂದೆ ಏನಾದ್ರು ಬೇರೆ ಕಾರಣ ಇರ್ಬೋದಾ? ನೀವು ಅವ್ರು ಹೇಳೋ ಮಾತು ಮತ್ತೆ ಆ ಮೆಸೇಜ್ 2009 ಅಲ್ಲಿ ಕಳ್ಸಿದ್ದು ಮೆಸೇಜ್ ನೋಡಿದ್ರೆ
ಏನ್ ಆರೋಪ ಇದೆ? ಇಸ್ ಇಟ್ ರೆಲೆವೆಂಟ್? ಇಟ್ಸ್ ನಾಟ್. ಯಾಕೆಂದ್ರೆ ಇಟ್ಸ್ ಬೇಸ್ಲೆಸ್. ಇದರಲ್ಲಿ ಏನೋ ಓಕೆ, ಜೀವ ಹೆದರಿಕೆ ಹಾಕಿದೀವಿ, ನಿನ್ನೆ ಅಪ್ಪ ಮೆಸೇಜ್ ಕಳಿಸಿದ್ದಾರೆ, ಆ ಮೆಸೇಜ್ ತೋರಿಸಿ. ನೀವು ಮಾತಾಡ್ತೀರಾ ಬೇರೆ, ಇವತ್ತು ನೀವು ಜೀವ ಹೆದರಿಕೆ ಮಾಡಿದೀವಿ ಅಂತ ಹೇಳ್ತೀರಾ ಇವತ್ತು, ಮತ್ತೆ ನೀವು ಮೆಸೇಜ್ ತೋರಿಸ್ತೀರಾ 4 ವರ್ಷದ ಹಿಂದೆದು ಮೆಸೇಜು. ಇದು ಏನ್ ಕನೆಕ್ಷನ್? ಇದೇನು ಕನೆಕ್ಷನ್ ಇಲ್ಲ ಅಲ್ವಾ? ಓಕೆ, ಅಂಡ್ 100% ಒಂದು ಆಪರ್ಚುನಿಸ್ಟ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಂದು ಕೆಟ್ಟ ಮನುಷ್ಯ, ಒಂದು ಹೇಗೆ ಅವ್ರ ಫ್ಯಾಮಿಲಿ ಅವ್ರಿಗೆ ಆಚೆ ಬಿಟ್ಟಿದ್ದಾರೆ, ಆಮೇಲೆ ಇದೆಲ್ಲ ಮಾಡೋಕೆ ಬಿಡ್ತಾರೆ ಅಂತ ಫಸ್ಟ್ ಅವ್ರ ಅಪ್ಪ ಅಮ್ಮ ಫ್ಯಾಮಿಲಿಗೆ ಪ್ರಶ್ನೆ ಕೇಳಬೇಕು ನಾನು. ಅವ್ರಿಗೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಇಂಥ ಮನುಷ್ಯ ಅಂತ, ಒಂದು ಪ್ರಾಣಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಂದು ಹೆಣ್ಮಕ್ಳ ಮೇಲೆ ಇಷ್ಟೊಂದು ಕಷ್ಟ ಕೊಟ್ಟು, ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ಕೊಂಡು ಏನ್ ಪ್ರೂವ್ ಮಾಡ್ತಾನೆ ಅವನು? ವಾಟ್ ಇಸ್ ಹಿ? ಹಿ ಇಸ್ ನಥಿಂಗ್. He is not even close to my chappal. What is he? Who is he to come on television and talk nonsense? ಇವತ್ತು ಅವ್ರು ಡೆಫಿನೆಟ್ಲಿ ನನ್ನ ಬಗ್ಗೆ ಇದೆಲ್ಲ ಜೀವ ಬೆದರಿ ನನ್ನ ಅಪ್ಪ ಮೇಲೆ ಮಾಡ್ಕೊಂಡು ನಾನು ಡೆಫಿನೆಟ್ಲಿ ತಂದೆ ಮೇಲೆ ಆರೋಪ ಮಾಡಿ ನಾನು ಲೀಗಲ್ ಕೇಸ್ ಡೆಫಿನೆಟ್ಲಿ ಲೀಗಲ್ ಆಕ್ಷನ್ ಡೆಫಿನೆಟ್ಲಿ ನಾನು ತಗೊಳ್ಳೋದು. ಐ ವಿಲ್ ಟೇಕ್ ಲೀಗಲ್ ಆಕ್ಷನ್ ಅಗೇನ್ಸ್ಟ್. ಆಕ್ಚುಲಿ ಅವ್ರ ಮೇಲೆ ಕೇಸ್ ಇದೆ. ನಾವು ಮಾಡಿರೋ ಕೇಸಸ್ ಇನ್ನೂ 1.5 ವರ್ಷದ ಹಿಂದೆ ಅದು ಕೇಸಸ್ ಇದೆ ಅವ್ರ ಮೇಲೆ. And definitely ಇನ್ನೊಂದು ನಾನು ಈಗ I will file an FIR and I will 100% take more legal action and I will make sure that, because today ಏನ್ ಮೆಂಟಲ್ ಹ್ಯಾರಸ್ಮೆಂಟ್ ನನಗೆ ಕೊಟ್ಟಿದ್ದಾನೆ ಅಲ್ವಾ, ಡೆಫಿನೆಟ್ಲಿ I will take legal action against him. ನಿಮ್ಗೆ 2007ರಿಂದ ಕಿರಣ್ ಪರಿಚಯ ಅಂತ ಹೇಳಿದ್ರಿ. ನಿಮ್ಗೆ ಅವ್ರ ಮಿಸಸ್ ಜೊತೆ ಕೂಡ ಅಂದ್ರೆ ಆ ದಿನಾನೇ ಅವ್ರು ನನಗೆ ಇನಾಗ್ರೇಷನ್ಗೆ ಬಂದಿದ್ರು. ಎಷ್ಟೊಂದು ಒಂದು ಸೈಕೋಪ್ಯಾಥ್ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ನನ್ಗೇನೆ ಇವತ್ತು ಆಶ್ಚರ್ಯ ಬರುತ್ತೆ. ದಟ್ ಹಿ ಇಸ್ ಅ ಮ್ಯಾಡ್ ಪರ್ಸನ್. ಅವನ್ ಇಂಡಸ್ಟ್ರಿಯಲ್ಲಿ ಹೂ ಇಸ್ ಹಿ? ಯಾರು ಅವರು? ನೀವೇನ್ ಹೇಳಿದ್ರೆ ಪ್ರೊಡ್ಯೂಸರ್ ಯಾವ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದಾನೆ, ಡಿಸ್ಟ್ರಿಬ್ಯೂಷನ್ ಯಾವ ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾನೆ, ಅವ್ನು ಏನೇನೋ ನಾನು ಯಾರೋ ಬಂದ್ಬಿಟ್ಟು ಹೇಳ್ತಾನೆ ನಾನು ಇದು ಅದು ನಾನು ಜೇಮ್ಸ್ ಬಾಂಡ್ ಅಂತ. ಯಾರು ನಂಬ್ತಾರೆ? ಇಲ್ಲ ಅಲ್ವಾ? ಅವರು ಇದೇ ರೀತಿ ಬಂದ್ಬಿಟ್ಟು ನಾನು ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಇದದು ಏನದು ಏನ್ ಮಾಡಿದ್ದಾರೆ ಅಂತ ತೋರಿಸಿ ಫಸ್ಟ್. ಇಂಥ ಮನುಷ್ಯರು ಬಂದ್ಬಿಟ್ಟು ಇಟ್ ಶೋಸ್ ದಟ್ ಹಿ ಇಸ್ ಅ ಮೆಂಟಲ್ ಪರ್ಸನ್. ಯಾಕೆ ಅಂದ್ರೆ ಅವರು ಈ ಪರಿಸ್ಥಿತಿನ ಉಪಯೋಗಿಸ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಮೀಡಿಯಾದಲ್ಲಿ ಬಂದ್ಬಿಟ್ಟು ಪ್ರಚಾರ ಮಾಡ್ಕೊಂಡು ಅವನು ಯಾರು ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಮಾಡ್ತಾರೆ. ವಾಟ್ ನಾನ್ಸೆನ್ಸ್ ಇಸ್ ದಿಸ್, ಏನೋ? ಅಂಡ್ ನನ್ಗೆ ಏನು, ನಾನು ವೀಕ್ ಅಲ್ಲ. ಯಾಕೆ ಅಂದ್ರೆ ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಎನಿಥಿಂಗ್, ಬಿಕಾಸ್ ನಾನು ಮತ್ತೆ ನನ್ನ ತಂದೆ ಏನೂ ತಪ್ಪು ಮಾಡಿಲ್ಲ. ನಾವು ಈ ತರದ್ದು ಮೆಸೇಜ್ ಏನೂ ಕಳಿಸಿಲ್ಲ ಅವ್ರಿಗೆ. ಅಂಡ್ ಡೆಫಿನೆಟ್ಲಿ ಐ ವಿಲ್ ಫೈಟ್ ಬ್ಯಾಕ್. ಅಂಡ್ ನಮ್ಮ ಜ್ಯೂರಿಸ್ಡಿಕ್ಷನ್ ಇದೆ. ಐ ವಿಲ್ ಗಿವ್ ಅ ಪೊಲೀಸ್ ಕಂಪ್ಲೇಂಟ್ ಅಂಡ್ ಐ ವಿಲ್ ಪುಟ್ ಅ ಕೇಸ್. ಇನ್ನೊಂದು ಬಹಳ ಪ್ರಮುಖವಾಗಿ ಪೂಜಾ ಗಾಂಧಿ, ಮೊನ್ನೆ ನಡೆದಂತ ಇನ್ಸಿಡೆಂಟ್ ನಲ್ಲಿ ಆನಂದ್ ಗೌಡ್ ಅವರು ನಿಮ್ಮ ತಾಯಿ ಮೇಲೆ ಆರೋಪ ಮಾಡಿದ್ರು. ಸೊ ಈಗ ಕಿರಣ್ ನಿಮ್ಮ ತಂದೆ ಮೇಲೆ ಆರೋಪ ಮಾಡ್ತಿದ್ದಾರೆ. ಒಟ್ಟಾರೆ ನಿಮ್ಮ ಕುಟುಂಬ ಮೇಲೆ ಈ ರೀತಿ ಆರೋಪಗಳು ಬರ್ತಾ ಇರೋದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಯಾಕೆ ಅನ್ನುವಂಥದ್ದು? ಅದು ನನ್ಗೆ ಗೊತ್ತಿಲ್ಲ. ಅದು ಆನಂದ್ ಮತ್ತೆ ಕಿರಂದು ಏನ್ ಸಂಬಂಧ ನನ್ಗೆ ಗೊತ್ತಿಲ್ಲ. ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ನನ್ನ ಫ್ಯಾಮಿಲಿ ಮೇಲೆ ಯಾರು ಫಿಂಗರ್ ಪಾಯಿಂಟ್ ಮಾಡಿದ್ರು, ದಟ್ ಇಸ್ ಕಂಪ್ಲೀಟ್ಲಿ ಅನ್ಅಕ್ಸೆಪ್ಟೇಬಲ್. ಯಾಕೆಂದ್ರೆ ನಮ್ಮ ತಂದೆ ತಾಯಿ ತುಂಬಾ